ಭಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರ್ದ ಹಾಗಾದ್ರೆ? ಈಗ ಬಿಜೆಪಿಯವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ಕಾಂಗ್ರೆಸ್ನವರು ಏನು ಹೇಳ್ತಾ ಇದ್ದಾರೆ ಹಾಗಾದ್ರೆ? ನಮ್ಮ ಸಂವಿಧಾನದಲ್ಲಿ ದಸರಾ ಉದ್ಘಾಟನೆಗೆ ಅವಕಾಶ ಇಲ್ವಾ? ಭಾನು ಮುಷ್ತಾಕ್ ಆಹ್ವಾನ ಸಮರ್ಥಿಸಿಕೊಂಡಿದೆ ಕಾಂಗ್ರೆಸ್, ಅಂದ್ರೆ ಕಾಂಗ್ರೆಸ್ ನಾಯಕರು. ಸಂವಿಧಾನದಲ್ಲಿ ಧಾರ್ಮಿಕ ಸಾಮಾಜಿಕವಾಗಿ ಎಲ್ಲರೂ ಕೂಡ ಒಂದೇ. ಲೇಖಕಿ ಭಾನು ಮುಷ್ತಾಕ್ ಇಡೀ ದೇಶಕ್ಕೆ ಕಿರೀಟ ಇದ್ದಂತೆ. ಯಾಕೆ ಪ್ರತ್ಯೇಕ ಮಾಡ್ತೀರಿ? ಕನ್ನಡ ನಾಡಿಗೆ ಗೌರವ ತಂದು ಕೊಟ್ಟವರು, ಸಂವಿಧಾನಾತ್ಮಕವಾಗಿ ಆಯ್ಕೆ ಮಾಡಿದ್ದೇವೆ. ಬಿಜೆಪಿಗರಿಗೆ ಅಪಸ್ವರ ಯಾಕೆ? ಕಲಾಂ ಹಿಂದೂ ವಿರೋಧಿ ಅಲ್ಲ, ಭಾನು ಮುಷ್ತಾಕ್ ಹಿಂದೂ ವಿರೋಧಿ ಯಾಕೆ? ಭಾನು ಮುಷ್ತಾಕ್ ಪರ ಕಾಂಗ್ರೆಸ್ ಶಾಸಕರು ಸಚಿವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಭಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು ಅಂತ ಬಿಜೆಪಿಯವರು ಹೇಳ್ತಾ ಇದ್ರೆ ಯಾಕೆ ಮಾಡಬಾರದು ಅನ್ನೋದು ಕಾಂಗ್ರೆಸ್ನ ವಾದ. ಮಾತಿಗೆ ಏನ್ ಹೇಳ್ಬೇಕಪ್ಪ, ನೀವೆಲ್ಲ ಪ್ರಜಾಪ್ರಭುತ್ವದ ಆಧಾರ ಸ್ತಂಭದಲ್ಲಿ ಪ್ರಮುಖವಾಗಿರೋರು. ಪ್ರಿಯಂಬಲ್ ಓದ್ತೀರಿ. ಪ್ರಿಯಂಬಲ್ ಏನಿದೆ? ಧಾರ್ಮಿಕವಾಗಿ ಎಲ್ಲರಿಗೂ ಸ್ವತಂತ್ರ ಬೇಕು, ಸರ್ವಧರ್ಮ ಸಮನ್ವಯತೆಯಿಂದ ಇರಬೇಕು ಅಂತ ಹತ್ತನೇ ಸಂವಿಧಾನ ಹೇಳಿದ್ದು. ನಮ್ಗೆ ಸಂವಿಧಾನ ಪರಮೋಚ್ಚ ಹೊರತು ಇನ್ಯಾವುದು ಪರಮೋಚ್ಚ ಇಲ್ಲವೇ ಇಲ್ಲ. ಇದು ಸಾಂಸ್ಕೃತಿಕ ಜೀವನದ ಅಭಿವ್ಯಕ್ತಗೊಳಿಸುವಂತ ಒಂದು ನಾಡ ಹಬ್ಬ. ಸಾಂಸ್ಕೃತಿಕ ಅಭಿವ್ಯಕ್ತಿ ಮಾಡುವಾಗ ಇಡೀ ದೇಶದ 140 ಕೋಟಿ ಜನರು ಭಾಗಿ. ಇದು ಧರ್ಮದ ಆಚರಣೆ ಅಲ್ಲ. ಧರ್ಮದ ವಿಚಾರ ಚರ್ಚೆ ಮಾಡೋದು ರಾಜಕೀಯ ಪಕ್ಷಗಳ ವ್ಯಾಪ್ತಿಗೆ ಬರೋದು ಇಲ್ಲ. ಅದು ಸಂವಿಧಾನ ಮತ್ತು ಜನರ ವಿವೇಚನೆ ಮತ್ತು ಆಯ್ಕೆಗೆ ಬಿಟ್ಟಂತ ಸ್ವತಂತ್ರವಾದ ಸಂಗತಿ. ಸಂವಿಧಾನದಾಗ ಏನಿಲ್ಲಲ್ಲ, ಸಂವಿಧಾನದಾಗಿದೆ ಆ ಥರ ಹಂಗೇನ ಸಂವಿಧಾನದಲ್ಲಿದೆ ಆ ರೀತಿ. ಎಲ್ಲದಕ್ಕೂ ಈ ರೀತಿ ಅಬ್ಜೆಕ್ಷನ್ ಮಾಡ್ತಾರೆ. ಒಂದು ಉದಾಹರಣೆ, ಇವತ್ತು ಹೈಯೆಸ್ಟ್ ಡೋನರ್ ಯಾರು ಈ ದೇಶದಲ್ಲಿ? ಈ ದೇಶದಲ್ಲಿ 2.5 ಲಕ್ಷ ಕೋಟಿ ದುಡ್ಡು ಕೊಟ್ಟಿರ್ತಕ್ಕಂಥವ್ರು ಯಾರು? ಯಾವ ಸಮಾಜದವರು? ಆಶಿಂ ಪ್ರೇಂಜಿ ಅವರು ಯಾವ ಸಮಾಜದವರು? 2.5 ಲಕ್ಷ ಕೋಟಿ ಕೊಟ್ಟಿದಾರಲ್ಲ. 2.5 ಲಕ್ಷ ಕೋಟಿ ಎಷ್ಟು? 2.5 ಲಕ್ಷ ಕೋಟಿ ಎಷ್ಟು ಇವತ್ತು ಈ ದೇಶಕ್ಕೆ ಉಚಿತವಾಗಿ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೊಟ್ಟಿದಾರಲ್ಲ. ಮತ್ತೆ ಈ ಸಮಾಜದವ್ರು ಯಾರು? ಹಂಗೆ ಸಂವಿಧಾನದಲ್ಲಿ ಆ ಥರ ಏನು ಇಲ್ಲ. ಇವತ್ತು ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಸ್ವಾಗತ ಮಾಡಬೇಕು. ಅದರಲ್ಲಿ ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು, ಅವಾಗ ನಾವು ಈ ರೀತಿ ಮಾತಾಡಿದ್ವಿ. ಯಾರೇ ಒಬ್ರು ಈ ರೀತಿ ಇದ್ದಾಗ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ. ಅಬ್ದುಲ್ ಕಲಾಂನವರು ಹಿಂದೂ ವಿರೋಧಿ ಇಲ್ಲ ಅಂತ ಹೇಳ್ಬಿಡ್ಬೋದು. ಅವರು ಇವ್ರು ಹೆಂಗೆ ಹಿಂದೂ ವಿರೋಧಿ ಆಗ್ತಾರೆ? ಯಾರೇ ಒಂದು ಸರ್ಕಾರ ಒಂದು ನಿರ್ಣಯ ತಗೊಂಡು ಈ ಥರ ಕರೆದಾಗ ಅದನ್ನು ಗೌರವ ಸಲ್ಲಿಸ್ಬೇಕು ವಿನಾವರ್ತು ಈ ಥರ ಮಾತಾಡಿದ್ರೆ ಹೆಂಗೆ? ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು. ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಏನು ಪ್ರಶಸ್ತಿಗಳಿದೆ ಅದನ್ನು ಗುರುತಿಸಿ ನಾವು ಮಾಡ್ತಾ ಇರುವಂಥ ಕೆಲಸ. ಸೊ ಆ ಕಾರಣದಿಂದ ನಾನು ಹೇಳುವಂಥದ್ದು, ನಾವು SL ಭೈರಪ್ಪ ಅವ್ರನ್ನೂ ಕರೆದ್ವಿ, ಈಗ ಅದನ್ನು ಟೀಕೆ ಮಾಡುವಂಥದ್ದಲ್ಲ. ಸೊ ಹಾಗಾಗಿ ನಾವು ಹೇಳುವಂಥದ್ದು, ನಮಗೆ ತಾಯಿ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮದಿಂದ ದಸರಾ ಮಹೋತ್ಸವಕ್ಕೆ ಚಾಲನೆ ಕೊಡುವಂಥ ಒಂದು ಪರಿಪಾಠ ಹಿಂದೆಯಿಂದ ನಡ್ಕೊಂಡು ಬಂದಿದೆ. ಅದು ಬರುವಂತಹ 100 ವರ್ಷಗಳಲ್ಲಿ ನಡ್ಕೊಂಡೇ ಹೋಗಬೇಕು. ನಾವು ಇರ್ತೀವೋ ಇಲ್ವೋ ಅದು ಮುಖ್ಯ ಅಲ್ಲ.